ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅಂದ್ರೆ, ಮೊನ್ನೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಸಂಬಂಧಪಟ್ಟಂತ ಅಭಿಮಾನೋತ್ಸವ ಕಾರ್ಯಕ್ರಮ, ಅಭಿಮಾನೋತ್ಸವ ಸಮಾವೇಶ ಕೋಟೆನಾಡು ಚಿತ್ರದುರ್ಗದಲ್ಲಿ ಅತಿ ಅದ್ದೂರಿಯಾಗಿ ನೆರವೇರಿದೆ. ಈಗ ಅದಾದ ಬಳಿಕ ಫುಲ್ ಡಿಮ್ಯಾಂಡ್ ಅಂತೆ ಅಭಿಮಾನೋತ್ಸವಕ್ಕೆ. ಎಲ್ಲೆಲ್ಲಿ ಡಿಮ್ಯಾಂಡು, ಯಾಕಿಷ್ಟೆಲ್ಲ ಡಿಮ್ಯಾಂಡು, ಆ ಕುರಿತ ಡೀಟೇಲ್ಸ್ ಇದೆ. BSY ಅಭಿಮಾನೋತ್ಸವಕ್ಕೆ ಫುಲ್ ಡಿಮ್ಯಾಂಡ್ ಅಂತೆ. ಗ್ಯಾರಂಟಿ ನ್ಯೂಸ್ ನಲ್ಲಿ BS ಯಡಿಯೂರಪ್ಪನವರಿಗೆ ಸಂಬಂಧಪಟ್ಟಂತ ಅಭಿಮಾನೋತ್ಸವದ ಕುರಿತು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ದುರ್ಗಾ ಸಮಾವೇಶ ಯಶಸ್ವಿ ಬೆನ್ನಲ್ಲೇ ದುಪ್ಪಟ್ಟಾಗಿದೆಯಂತೆ ಅಭಿಮಾನೋತ್ಸವಕ್ಕೆ ಡಿಮ್ಯಾಂಡ್. ಎಲ್ಲೆಲ್ಲಿ ಅಭಿಮಾನೋತ್ಸವ ಮಾಡಬೇಕು ಅಂತ ಬೇಡಿಕೆ ಬಂದಿದೆ. ಅಭಿಮಾನಿಗಳು ಮತ್ತೆ ಯಾಕೆ ಉತ್ಸವ ಮಾಡಬೇಕು ಅಂತ ಡಿಮ್ಯಾಂಡ್ ಇಡ್ತಿದ್ದಾರೆ, ಅದಕ್ಕೆ ಕಾರಣ ಏನು, ಆ ಕುರಿತ ಡೀಟೇಲ್ಸ್ ಇದು. ಚಿತ್ರದುರ್ಗ ಬಳಿಕ BS ಯಡಿಯೂರಪ್ಪನವರ ಅಭಿಮಾನೋತ್ಸವಕ್ಕೆ ಬೇಡಿಕೆ ದುಪ್ಪಟ್ಟಾಗಿರೋದು. ನಮ್ಮ ಜಿಲ್ಲೆಗೂ ಅವಕಾಶ ಮಾಡಿಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರಂತೆ ನಾಯಕರು. 3 ಜಿಲ್ಲೆಗಳ ನಾಯಕರಿಂದ BY ವಿಜೇಂದ್ರ ಅವರಿಗೆ ಮನವಿ ಮಾಡ್ಕೊಳ್ತಿದ್ದಾರೆ. ಯಡಿಯೂರಪ್ಪನವರ ಹೆಸರಲ್ಲಿ ಅಭಿಮಾನೋತ್ಸವ ನಮ್ಮಲ್ಲೂ ಮಾಡಿ ಅಂತ. ಇದು ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ, ಇದು ಎಲೆಕ್ಷನ್ಗೆ ಟ್ರೆಂಡ್ ಸೆಟ್ ಮಾಡುವ ಕಾರ್ಯಕ್ರಮ ಆಗಿದೆ ಅಂತ ಕೇಳ್ತಿದ್ದಾರಂತೆ ಕಾರ್ಯಕರ್ತರು. ಬಿಜೆಪಿಗೆ ಹೆಚ್ಚು ಓಟ್ ತರುವಲ್ಲಿ ನೆರವಾಗುತ್ತೆ ಈ ಉತ್ಸವ. ಯಡಿಯೂರಪ್ಪ ಹುಟ್ಟೂರಿನ ಜಿಲ್ಲೆಯಲ್ಲೇ ಭಾರಿ ಬೇಡಿಕೆ ಬಂದಿದೆಯಂತೆ ವಿಜೇಂದ್ರ ಅವರಿಗೆ. JDS ಬೆಲ್ಟ್ ನಲ್ಲಿ ಪಕ್ಷ ಗಟ್ಟಿ ಆಗುವುದಕ್ಕೂ ಕೂಡ ಸಮಾವೇಶದ ಅವಶ್ಯಕತೆ ಇದೆ. ಮಂಡ್ಯ ಜಿಲ್ಲೆಯ ನಾಯಕರಿಂದ BY ವಿಜೇಂದ್ರ ಅವರಿಗೆ ಈ ರೀತಿ ಮನವಿ ಮಾಡಿಕೊಂಡಿದ್ದಾರೆ. ಮೈಸೂರು ಮಂಡ್ಯ ಭಾಗದಲ್ಲೆಲ್ಲ ಇಂಥ ಸಮಾವೇಶಗಳು ಆಗಬೇಕು, ಕಾರಣ ಅದೆಲ್ಲ ಕೂಡ JDS ಬೆಲ್ಟ್ ಅಂತ ಹೇಳ್ತಾರೆ, ಹಳೆ ಮೈಸೂರು ಭಾಗ. ಬಟ್ ಈಗಿಲ್ಲ ಬಿಡಿ, ಅಲ್ಲೂ ಕೂಡ ಕಾಂಗ್ರೆಸ್ನ ಅಲೆ ಶುರುವಾಗ್ಬಿಟ್ಟಿದೆ. ಹಾಗಾಗಿ ಇಲ್ಲಿ ಮತ್ತೆ ಅಗೇನ್ ಬಿಜೆಪಿಗೆ ಒಂದು ಬೂಸ್ಟರ್ ಡೋಸ್ ಕೊಡಬೇಕು ಅಂದ್ರೆ ಇಂಥದ್ದೊಂದು ಸಮಾವೇಶ ಆಗಬೇಕು ಅನ್ನುವಂಥ ಬೇಡಿಕೆ ಇದೆ. ಕಾರಣ ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪನವರ ಅನಿವಾರ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಇಲ್ಲಿನ ಕಾರ್ಯಕರ್ತರು ನಾಯಕರು ಒಪ್ಕೊಳ್ಳದೆ ಇದ್ರು ಕೂಡ ಬಿಜೆಪಿ ಹೈಕಮಾಂಡ್ಗೆ ಗೊತ್ತಿದೆ. ಯಡಿಯೂರಪ್ಪ ಅವರನ್ನ ಸೈಡ್ಲೈನ್ ಮಾಡಿದ್ಮೇಲೆ ರಾಜ್ಯದಲ್ಲಿ ಎಂತ ಹೀನಾಯ ಪರಿಸ್ಥಿತಿಗೆ ಬಿಜೆಪಿ ಬಂದು ತಲುಪಿದೆ ಅಂತ. ಅಟ್ಲೀಸ್ಟ್ ಈಗಲಾದ್ರೂ ಯಡಿಯೂರಪ್ಪ ಅವರನ್ನ ಮುನ್ನೆಲೆಗೆ ತಂದು ಅವ್ರ ಹೆಸರಲ್ಲಿ ಸಮಾವೇಶ ಮಾಡೋ ಮೂಲಕ ಪಕ್ಷ ಸಂಘಟನೆ ಮಾಡಿಕೊಳ್ಳಬಹುದು. ಮುಂಬರುವ ಚುನಾವಣೆಗೆ ಈಗಲೇ ನಾವು ಬುನಾದಿ ಹಾಕಿಕೊಳ್ಳಬಹುದು ಅಂತ ಕಾರ್ಯಕರ್ತರು ಬೇಡಿಕೆ ಇಟ್ಟಿದ್ದಾರೆ. ಇದನ್ನ ಎಷ್ಟರ ಮಟ್ಟಿಗೆ ವಿಜೇಂದ್ರ ಅವರು ಗಂಭೀರವಾಗಿ ಪರಿಗಣಿಸಿ ಸಮಾವೇಶಗಳನ್ನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪನವರು ಎಷ್ಟರ ಮಟ್ಟಿಗೆ ಅನಿವಾರ್ಯ ಅನ್ನೋದು ಬಿಜೆಪಿ ಹೈಕಮಾಂಡ್ಗೂ ಗೊತ್ತಿರುವಂತಹ ವಿಚಾರ. ಅವ್ರನ್ನ ಸೈಡ್ ಲೈನ್ ಮಾಡಿದ್ಮೇಲೆ ಆಗಿರುವಂತಹ ಅನಾಹುತಗಳೇನು, ರಾಜ್ಯದಲ್ಲಿ ಬಿಜೆಪಿ ಎಂತ ಹೀನಾಯ ಪರಿಸ್ಥಿತಿಗೆ ತಲುಪಿದೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಅಟ್ಲೀಸ್ಟ್ ಈಗ ಯಡಿಯೂರಪ್ಪ ಅವರನ್ನ ಮುನ್ನೆಲೆಗೆ ತಂದು ಇಂಥ ಸಮಾವೇಶಗಳನ್ನ ಮಾಡೋ ಮೂಲಕ ಪಕ್ಷಕ್ಕೊಂದು ಬೂಸ್ಟರ್ ಡೋಸು ಅಂತ ಹೆಂಗ್ ವರ್ಕೌಟ್ ಆಗಬಹುದು ಈ ಸಮಾವೇಶಗಳು ಅಂತ ಬಿಜೆಪಿಗೆ? ಬಿಜೆಪಿಯ ಹೈಕಮಾಂಡ್ ಹಾಗೂ ಬಿಜೆಪಿಯ ರಾಜ್ಯ ಮಟ್ಟದ ನಾಯಕರುಗಳು ಲೆಕ್ಕಾಚಾರ ಆಗ್ತಾ ಇರುವಂತದ್ದು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಶತಾಯಗತಾಯ ನಾವು 120 ಸ್ಥಾನಗಳನ್ನ ಗೆಲ್ಲಲೇಬೇಕು, ಆ ಗಡಿಯನ್ನ ದಾಟಲೇಬೇಕು ಅಂತ. ಹೀಗಾಗಿ ಯಾವೆಲ್ಲ ಸ್ಟ್ರಾಟಜಿಗಳನ್ನ ಮಾಡಿದ್ರೆ ಅದು ವರ್ಕೌಟ್ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಶುರುವಾಗಿದೆ. ಮೊನ್ನೆ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಸೇರಿದಂತ ಒಂದು ಜನರಾಗಿರ್ಬೋದು, ಅದೇ ರೀತಿ ರಾಷ್ಟ್ರ ಮಟ್ಟದ ನಾಯಕರು ಹಾಗೂ ರಾಜ್ಯ ಮಟ್ಟದ ನಾಯಕರು ಕೂಡ ಇನ್ನೂ ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವರನ್ನ ಹೊರತುಪಡಿಸಿದ್ರೆ ಮಾಸ್ ಲೀಡರ್ ಅಂದ್ರೆ ನಾವು ಮಾತಿಗೆ ಹೇಳುವಂತ ಮಾಸ್ ಲೀಡರ್ ಅಲ್ಲ. ಯಡಿಯೂರಪ್ಪ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ದೇವೇಗೌಡರ ಆಗಿರ್ಬೋದು, ಈ ಮೂವರನ್ನ ರಾಜ್ಯ ರಾಜಕಾರಣದಲ್ಲಿ ಯಾಕೆ ನಾವು ಮಾಸ್ ಲೀಡರ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಮೂವರು ಯಾವುದೇ ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದಲ್ಲಿ ಸೇರುವಂತಹ ಜನ ವೋಟ್ ಆಗಿ ಕನ್ವರ್ಟ್ ಆಗುತ್ತೆ. ಹೀಗಾಗಿ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮಗಳು ಹೆಚ್ಚು ಮಾಡಿದ್ರೆ ಅದು ಪಕ್ಷಕ್ಕೆ ಬೂಸ್ಟ್ ಕೊಟ್ಟಂತಾಗುತ್ತೆ, ಪಕ್ಷದ ಕಾರ್ಯಕರ್ತರ ಹುಮ್ಮಸ್ಸು ದುಪ್ಪಟ್ಟಾಗುತ್ತೆ. ಇದನ್ನ ಲೆಕ್ಕಾಚಾರವನ್ನ ಆಗ್ತಾ ಇರುವಂತದ್ದು. ಆದ್ರೆ ಮೊನ್ನೆ ಚಿತ್ರದುರ್ಗದಲ್ಲಿ ಆದಂತಹ ಒಂದು ಸಮಾವೇಶ ಬಹಳಷ್ಟು ದೊಡ್ಡ ಮಟ್ಟದ ಸಮಾವೇಶ. ಅಂತದ್ದೊಂದು ಸಮಾವೇಶ ಆಗ್ಬೇಕಂದ್ರೆ ಕನಿಷ್ಠ 10 ಕೋಟಿ ರೂಪಾಯಿ ಖರ್ಚಾಗ್ಬೇಕು. ಆದ್ರೆ ಈಗ ಕೇಳ್ತಿರುವಂತಹ ಜಿಲ್ಲಾ ನಾಯಕರುಗಳು ನಮ್ಮ ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನ ಮಾಡೋದಕ್ಕೆ ಜಿಲ್ಲಾ ಮಟ್ಟದ ಅನುಸಾರವಾಗಿ ಸಮಾವೇಶ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕಂತ. ಅದರಲ್ಲಿ ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯ ನಾಯಕರು ಕೂಡ ವಿಜೇಂದ್ರ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಾಯಕರು ಚರ್ಚೆ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಹಾಗೂ ಅವರ ಟೀಮ್ ಅನ್ನ ಹೊರತುಪಡಿಸಿ ಇನ್ನ ಕಲಬುರಗಿ ವಿಭಾಗದ ಹಲವು ನಾಯಕರುಗಳು ಒತ್ತಡವನ್ನ ಹಾಕಿರುವಂತದ್ದು. ಆದ್ರೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವ್ರಿಗಿರೋ ಆತಂಕ ಏನು ಅಂತ ಹೇಳಿದ್ರೆ, ಬಿಜೆಪಿಯಲ್ಲಿರುವಂತಹ ಒಂದು ಬಣ ಮೊನ್ನೆ ಚಿತ್ರದುರ್ಗದಲ್ಲಿ ಆದಂತಹ ಒಂದು ಸಮಾವೇಶವನ್ನೇ ಅದು ಯಡಿಯೂರಪ್ಪ ಅವರ ಕುಟುಂಬದ ಸಮಾವೇಶ ಅನ್ನುವಂತ ಒಂದು ರೀತಿಯಲ್ಲಿ
ಬಿಂಬಿಸ್ತದೆ. ಹೀಗಾಗಿ ಕಾದು ನೋಡೋಣ ಅನ್ನುವಂತ ಒಂದು ಮಾತುಗಳನ್ನ ಹೇಳ್ಕೊಳ್ತಿದ್ದಾರೆ. ಆದ್ರೆ ಇವೆಲ್ಲರಿಗೂ ಇರೋ ಆತಂಕ ಏನು ಅಂತ ಹೇಳಿದ್ರೆ, ಆಯಾ ಜಿಲ್ಲೆಗಳಲ್ಲಿ ಇಂತ ಒಂದು ಸಮಾವೇಶಗಳಾದ್ರೆ ಅದು ಪಕ್ಷಕ್ಕೆ ಸಂಘಟನೆಗೆ ಪೂರಕ ಆಗುತ್ತೆ ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ 2028ರ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ಇವೆಲ್ಲ ಮಾಡೋದು ಅನಿವಾರ್ಯ, ನಮಗೂ ಕೂಡ ಅವಕಾಶವನ್ನ ಮಾಡ್ಕೊಡಿ ಅನ್ನುವಂತ ಒಂದು ಮನವಿಯನ್ನ ಮಾಡಿದ್ದಾರೆ. ಇದಕ್ಕೆ ಬಿಜೆಪಿಯ ರಾಜ್ಯ ಮಟ್ಟದ ನಾಯಕರು, ಅದರಲ್ಲಿ ವಿಜೇಂದ್ರ ಆಗಿರ್ಬೋದು ಹಾಗೂ ಯಡಿಯೂರಪ್ಪ ಯಾವ ರೀತಿಯಾಗಿ ಒಪ್ಕೊಳ್ತಾರೆ ಅನ್ನುವಂಥದ್ ಜೊತೆಗೆ ಬಿಜೆಪಿಯ ಹೈಕಮಾಂಡ್ ಈ ಸಮಾವೇಶಗಳನ್ನ ಸಂಘಟನಾತ್ಮಕ ದೃಷ್ಟಿಯಿಂದ ಒಪ್ಕೊಳ್ಳುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.